ವಿಜಯ್ ಸರ್ ಪ್ರತಿ ಸಿನಿಮಾದಲ್ಲಿ ಒಂದು ಆಶೆ ಇಟ್ಕೊಂಡು ಬರ್ತಾರೆ. ಎಜುಕೇಶನ್ ಸಂವಿಧಾನ ಇದ್ರ ಬಗ್ಗೆ ಜಾಸ್ತಿ ಹೈಲೈಟ್ ಮಾಡಿದ್ದೀರಾ. ಸೊ ನಿಮಗೆ ಎಷ್ಟು ಇದು ಇನ್ನಷ್ಟು ಸಿನಿಮಾ ಮಾಡಕ್ಕೆ ಕೊಡ್ತಾ ಇದೆ? 100% ಅಮ್ಮ. ಈಗ ಸಂವಿಧಾನದ ಬಗ್ಗೆ, ಈ ಸಮಾನತೆ ಬಗ್ಗೆ ಮತ್ತು ಎಜುಕೇಷನ್ ಬಗ್ಗೆ ನಮಗೆ ಬೇಕಾಗಿರುವಂಥ ಆಸ್ತಿನೇ ಅದು. ಇವಾಗ ನಮ್ಮ ಇಡೀ ದೇಶಕ್ಕೆ ಬೇಕಾಗಿರುವಂಥ ಆಸ್ತಿ ಸಂವಿಧಾನ ಮತ್ತು ಎಜುಕೇಷನ್ನು, ಸಮಾನತೆ. ಅದಕ್ಕೋಸ್ಕರ ಓಡಾಡಿದ್ದು ನೀವೆಲ್ಲ ಖುಷಿ ಪಟ್ಟಿದ್ದಾರೆ. ನಮ್ಗೆ ನಿಜವಾಗ್ಲೂ ಸಾರ್ಥಕತೆ ಇದೆ. ಸರ್ ಲಾಸ್ಟಿಗೆ ಒಂದಿಷ್ಟು ನಿಮಗಾದಂಥ ಅವಮಾನಗಳನ್ನು ಡೈಲಾಗ್ ಮೂಲಕ ಹೇಳಿದ್ದೀರಾ ಹೇಗೆ? ಡೈರೆಕ್ಟ್ ಏನು ಹೇಳ್ತಾರೋ ಅದನ್ನು ಮಾಡಿದ್ದೀನಿ. ಹೌದು, ಸಿನಿಮಾ ನಮ್ಮ ಕನ್ನಡ ಸಿನಿಮಾನೇ ಒಂದು ಒಳ್ಳೆ ಕ್ರಾಂತಿಯಾಗಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು. ಅದು ನಮ್ಮ ಆಸೆ. ಯಾವಾಗಲೂ ನಂದಾಗಲಿ, ಶೆಟ್ಟರ್ದಾಗಲಿ, ಜಡೇಶ್ದಾಗಲಿ ನಾವು ಯಾವಾಗಲೂ ನಮ್ಮ ಸಿನಿಮಾ ಅಂತಲೇ ಮಾತಾಡ್ತಾ ಇರ್ತೀವಿ, ನಮ್ಮ ಕನ್ನಡ ಸಿನಿಮಾ. ಅದು ನಿರ್ದೇಶಕರ ಬರವಣಿಗೆ ಅದು. ಹಾಗಾಗಿ ನಾವು ಖುಷಿಯಾಗಿದ್ದೀವಿ. ನೀವೆಲ್ಲ ಹೇಳ್ಬೇಕು ಹೆಂಗಿತ್ತು ಅಂತ ನನಗಿನ್ನ ಹೆಚ್ಚಾಗಿ. ಒಳಗಡೆ ಒಂದಷ್ಟು ವಿಚಾರ ಇದೆ ಸರ್, ಜಾತಿ ಮತ್ತು ವರ್ಗ ಪ್ರಸಾದಲ್ಲಿ ವಿಷ ಹಾಕೋದಾಗಲಿ ಅದೆಲ್ಲ ಒಂದಷ್ಟು ಪಾಯಿಂಟ್ ರೀಸೆಂಟ್ ಆಗಿ ಒಂದಷ್ಟು ವಿಷಯಗಳು ಹೇಳಿದೆ ಸರ್. ಇವತ್ತಿಗೆ ಈ ಕಥೆ ರಾಜಕೀಯ ಪಾತ್ರ ಆಗಲಿ ಇಡೀ ನಾಡಿನ ಭಾಷೆಯಾಗಿ ಒಗ್ಗತ್ತೆ ಇಡೀ ಸಮಾಜಕ್ಕೆ. ಹೌದು, ಇವತ್ತಿಗೆ ಸಮಾಜದಲ್ಲಿ ನಡೀತಾ ಇರುವಂಥ ಕೆಲವು ಅಹಿತಕರ ಘಟನೆಗಳು, ಅದ್ರ ಬಗ್ಗೆ ಯಾವಾಗಲೂ ಪ್ರತಿಬಿಂಬಿಸೋದು ಸಿನಿಮಾ ಮೂಲಕ, ನಾಟಕಗಳ ಮೂಲಕ, ಹೋರಾಟಗಳ ಮೂಲಕ ಅದು ಮಾಡ್ತಾನೆ ಬಂದಿದ್ದೀವಿ ಮತ್ತು ಮಾಡ್ತಾನೆ ಇರ್ತೀವಿ ಕೂಡ. ಅದನ್ನು ಬಿಡೋದಿಲ್ಲ. ಪಾತ್ರ ಆಯ್ಕೆ ವಿಚಾರ ಕನ್ನಡದಲ್ಲಿ ಸ್ವಲ್ಪ ತುಂಬ ರೇರು. ಅದರ ನೀವು ಚಪ್ಪಲಿ ಹಾಕ್ಕೊಳ್ಳೋ ಆಗಿರ್ಬೋದು ಅಥವಾ ನಿಮ್ಮ ಮನೆಗೆ ಚಪ್ಪಲಿ ಏಟ್ ಬೀಳೋದು, ಇಂಥ ಒಂದು ಸಿಚುವೇಶನ್ ದೃಶ್ಯಗಳನ್ನು ಈಗಿನ ಹೀರೋಗಳ ಕನ್ನಡದಲ್ಲಿ ತುಂಬ ಕಡಿಮೆ ಆಯ್ತು. ನೀವು ಅದನ್ನು ಬ್ರೇಕ್ ಮಾಡಿ ನನಗೆ ಕೇಳಿಸುತ್ತೆ ಅಂದರೆ ಆ ಸೀನ್ ಆಗಬೇಕಾದ್ರೆ ಸ್ಪೆಷಲಿ ಆ ಸೀನ್ ಬಗ್ಗೆ ನೀವು ನೋಡಿದ್ರೆ ಆಲ್ರೆಡಿ ಸಿನಿಮಾದಲ್ಲಿ. ಅದು ಆ್ಯಕ್ಚುಲಿ ಡೈರೆಕ್ಟ್ರು ಅಷ್ಟು ಬೇಡ ಇಷ್ಟಿದ್ರೆ ಸಾಕು ಅಂತ. ಬಟ್ ವಿಜಯ್ ಸರ್ ಹೇಳಿದ್ರು ಇಲ್ಲ, ಪಾತ್ರವಾಗಿ ಅಷ್ಟು ನೋವು ಅನುಭವಿಸಿದ್ರೆ ಅವನಿಗೊಂದು ಇದು ಬರುತ್ತೆ. ಅವ್ರ ಪಾತ್ರವಾಗಿ ಯೋಚನೆ ಮಾಡ್ತಿದ್ದು ಅದನ್ನು ಹಾಕಿಸ್ಕೊಂಡ್ರೆ ನಾನು ಸಣ್ಣವ್ರು ಆಗ್ತೀನ, ನಾನು ಇದಾಗ್ತೀನ, ನನಗೊಂಥರ ನಾಚಿಕೆ, ನಾನು ಕಾಲ್ ಕೊಡಬೇಕಲ್ಲ ಬರೀ ಶೆಟ್ರೆ ಅಂತ ಅವರು. ಬಟ್ ಅದು ಅವ್ರು ದೊಡ್ತಾನ. ಸೊ ಹಾಗಾಗಿ ಸಿನಿಮಾ ಅಂತ ಮೇಕಿಂಗ್ ಕೂಡ ಇನ್ನೊಂದು ಹೈಲೈಟ್ ಆಗಿರೋದು. ಕ್ವಾಲಿಟಿ ಕ್ವಾಂಟಿಟಿ ಮೇಕಿಂಗ್ ಯಾವಾಗಲೂ ಒಬ್ಬ ನಿರ್ದೇಶಕನ ಕನಸು ಹಾಗೇ ಇರುತ್ತೆ. ಅಂದರೆ ಪ್ರತಿ ಸರಿ ನಾನು ಮಾಡಿದಾಗಲೂ ಬೆಳವಣಿಗೆಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಜಡೇಶ್ ಸಾಕ್ಷಿ ಆಗಿದ್ದಾರೆ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಆಗ್ಬೋದು, ಕರ್ಣ ಆಗ್ಬೋದು, ಇಡೀ ತಂಡ, ನಮ್ಮ ಆರ್ಟ್ ಡೈರೆಕ್ಟ್ರು ಎಲ್ಲರೂ ಸಾಕ್ಷಿ ಆಗಿದ್ದಾರೆ. ಎಲ್ಲ ಕಲಾವಿದರು ಕೂಡ ಅದಕ್ಕೆ ನಿಂತಿದ್ದಾರೆ ಜೊತೆಯಲ್ಲಿ. ನಿರ್ಮಾಪಕರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಪಾಪ ಅವರೇ ಒಂದು ಹೋರಾಟಗಾರ. ಅಂದರೆ ಅವ್ರದ್ದೊಂದು ನಾನು ಹಿಂಗೆ ಮಾಡಬೇಕು, ಹಿಂಗೆ ಆಗಬೇಕು ಅನ್ನೋದು ಅವ್ರ ಕನಸು. ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಇಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ರಾಜ ಮತ್ತು ಸಂಜಯ್. ಸೊ ಎಲ್ಲೋ ಒಂದು ಕಡೆ ಸಮಾಜ ಅಂತ ಬಂದಾಗ ನೀವು ಎದುರು ಬಂದು ಮಾತಾಡ್ತೀರಾ ಈ ಸಮಾನತೆ ವಿಚಾರ. ಇಬ್ಬರು ಚರ್ಚೆಗಳು ಮಾತಾಡ್ತಾರೆ, ಏನಾದ್ರು ಒಂದಷ್ಟು ಆಗಿದೆ ಸರ್ ಸಿನಿಮಾದಲ್ಲಿ. ಯಾವುದ್ರದ್ದು ಸಮಾನತೆ ವಿಚಾರ ಮಾಡಿದ್ದಾರೆ ಅಂತ ವಿಷಯ ಎಷ್ಟು ಸ್ಕಿಟ್ಟಲ್ಲ ಆ ರೀತಿ ಸೇರಿದಾಗ ಅದೇ ಒಂದು. ಈಗ ನಾನು ಶೆಟ್ಟಿ ಯಾವಾಗಲೂ ಸಮಾನತೆ ಬಗ್ಗೆನೇ ಮಾತಾಡ್ತಾ ಇರೋದು. ಎಲ್ಲೋದು ಸಮಾನತೆ ಯೋಚನೆ ಮಾಡ್ತಾ ಇರ್ತೀವಿ. ಇವಾಗ ಇಲ್ಲಿ ಬಂದರೂ ಅದೇ ಯೋಚನೆ ಮಾಡ್ತೀವಿ, ಎಲ್ಲರೂ ಸಮಾನವಾಗಿ ಮಾತಾಡೋಣ ಅಂತ. ಅದು ಆ ಈಕ್ವಾಲಿಟಿ ಅನ್ನೋದೇ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ. ಜೊತೆಗೆ ರಾಜ್ ಶೆಟ್ಟಿ ಕ್ಯಾರೆಕ್ಟರ್ ಕೂಡ ಅಷ್ಟೇ ವೈಲೆಂಟ್ ಆಗಿ ಅದರ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ. ವಿಲನ್ ಎಷ್ಟು ಸ್ಟ್ರಾಂಗ್ ಇರ್ತೋ ಹೀರೋ ಅಷ್ಟೇ ಮೇಲೆ ಸಿಗುತ್ತೆ. ರಾಜ್ಬಿ ಶೆಟ್ಟರ್ ವಿಲನಿಸಮ್ ಬಗ್ಗೆ ಏನು ಹೇಳ್ತಿದ್ದಾರೆ, ಹೇಗಾಗ್ತದೆ ನಿಮಗೆ? ನಾವು ಇವರು ತುಂಬ ಎಂಜಾಯ್ ಮಾಡಿದ್ವಿ. ಅಂದರೆ ಲೈಕ್ ರಾಜ್ಬಿ ಶೆಟ್ಟರು ಸಕ್ಕದಾಗಿ ಮಾಡಿದಷ್ಟು ನಮಗೂ ಒಳ್ಳೆ ಮೂಡ್ ಬರುತ್ತೆ. ನಾವು ಎಲ್ಲರೂ ಅಟ್ಯಾಕ್ ಮಾಡ್ಬೋದು ಅನ್ನೋದು ನಮ್ಮಿಬ್ಬರ ಒಂದು ಏನು ಹೇಳ್ತಾರೆ, ಒಂದು ಸ್ಪೋರ್ಟಿವ್ನೆಸ್ ಅಂತ ಕೂಡ ಹೇಳ್ಬೋದು. ಆಮೇಲೆ ಇಬ್ಬರು ಕಲಾವಿದರಲ್ಲಿ ಇರುವಂಥ ಸಮಾನತೆ ಅದು ಯಾವಾಗಲೂ. ನೀವು ಮಾಡಿ, ನಾನು ಮಾಡ್ತೀನಿ. ಎಮೋಷನಲ್ ಪಾಯಿಂಟ್ ಅಂದರೆ ಮಗಳು ಮತ್ತು ಮಗನ ಹೌದು, ತುಂಬ ಅದ್ಭುತ ಮಾಡಿದ್ರು. ಮಾತಾಡಿಸಿ ತುಂಬ ಅದ್ಭುತವಾಗಿದೆ ಪಾತ್ರ. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ ಸರ್, ತುಂಬ ಖುಷಿ ಆಗ್ತದೆ. ಜಾಸ್ತಿ ಮಾತಿಲ್ಲ ನಂದು ಇವತ್ತೇನು, ಒಂದು ಇದ್ರಲ್ಲೇ ಕಳೆದೋಗಿದ್ದೀನಿ. ಹೋರಾಟ ಸಿನಿಮಾದಲ್ಲಿ ನೋಡಿದ್ರೆ ನಿಜ ಜೀವನದಲ್ಲಿ ನೋಡಿದ್ದೀರಾ? ಖುಷಿ ಆಗ್ತಾ ಇದೆ ಸರ್, ಮಾತಿಲ್ಲ ಇವತ್ತು. ನಿಮ್ಮ ರಿಮಾರ್ಕ್ಸ್ ನಾನು ಇವತ್ತೇ ನೋಡಿದ್ದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.